सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम्। ओम ಶ್ರೀ ಗುರುಭ್ಯೋ ನಮಃ ಹರಃ ಓಂ। ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು। ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ, ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಭಾಳ ಮುಖ್ಯವಾಗಿ ವಾಸ್ತುವಿನ ಪ್ರಕಾರ ನಾವು ಯಾವ ರೀತಿಯಾಗಿ ಹೆಬ್ಬಾಗಿಲು ಅಂದರೆ ಬಾಗಿಲು ಡೋರ್ ಮಾಡಿಸ್ತಿರಲ್ವ, ಆ ಡೋರ್ ಮಾಡಿಸ್ತಕ್ಕಂಥವ್ರಿಗೆ ಯಾವ ರೀತಿಯಾದಂಥ ಒಂದು ಚಿತ್ರಗಳಿರಬೇಕಲ್ಲಿ, ಯಾವುದು ಇರಬಾರ್ದು ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ತುಂಬ ಡಿಸೈನ್ ಮಾಡ್ತಾರೆ ಈಗ, ಓಕೆ, ನಥಿಂಗ್ ಟು ವರಿ. ಕೆಲವೊಂದೊಂದು ನಾನು ಮನೆಗಳನ್ನು ನೋಡಿದಾಗ ಅಲ್ಲಿ ನಾನು ಕಾಣ್ತಕ್ಕಂಥ ಒಂದು ಈ ಸಮಸ್ಯೆಯನ್ನು ನಾನು ಹೇಳ್ತೇನೆ ಕೊನೆಗೆ. ಖಂಡಿತವಾಗಿ ಆ ತಪ್ಪನ್ನು ಯಾರು ಮಾಡಲಿಕ್ಕೆ ಹೋಗಬೇಡಿ, ಕೊನೆಯವರೆಗೂ ವಿಡಿಯೋಸ್ ನೋಡಿ. ಪಂಚಾಂಗವನ್ನು ಪಠಣೆ ಮಾಡೋಣ. ಸೋಮವಾರ ಆಗಿರೋದ್ರಿಂದ ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು. ಯಾರ್ಯಾರು ಪ್ರದೋಷ ಪೂಜೆಯನ್ನು ಮಾಡ್ತಿದ್ದೀರಿ, ಶಿವನನ್ನು ಪೂಜೆಯನ್ನು ಮಾಡ್ತಿಕ್ಕಂಥರಿದ್ದೀರಿ, ಇವತ್ತು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಸಹಿತವಾಗಿ ಸೋಮವಾರದ ದಿನ ತ್ರಯೋದಶಿ ಇರ್ತಕ್ಕಂಥದ್ದು. ಕೃಷ್ಣಪಕ್ಷ, ಅರ್ಶಣ ಯೋಗ, ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥ ಸಮಯ. ಚಂದ್ರ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಇದ್ದು 9 ಗಂಟೆ 1 ನಿಮಿಷವರೆಗೂ ಮೂಲ ನಕ್ಷತ್ರದಲ್ಲಿದ್ದು, ತದನಂತರ ಪೂರ್ವಾಷಾಢ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 8 ಗಂಟೆ 16 ನಿಮಿಷದಿಂದ 9 ಗಂಟೆ 42 ನಿಮಿಷದವರೆಗೂ. ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ 11 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 34 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 27 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತವನ್ನು ನೋಡೋಣ. ಮಧ್ಯಾಹ್ನ 12 ಗಂಟೆ 55 ನಿಮಿಷದಿಂದ 1 ಗಂಟೆ 38 ನಿಮಿಷದವರೆಗೂ ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 9 ಗಂಟೆ 29 ನಿಮಿಷದಿಂದ 10 ಗಂಟೆ 3 ನಿಮಿಷದವರೆಗೂ ಉತ್ತಮ ಸಮಯವಲ್ಲ. ಸ್ನೇಹಿತರೆ, ದ್ವಾದಶ ರಾಶಿಗಳ ಫಲಾನುಫಲಗಳು ಈ ದಿನ ಹೇಗಿರ್ತಕ್ಕಂಥದ್ದಿರುತ್ತೆ. ಮೊದಲು ಮೇಷರಾಶಿಯ ಫಲ ನೋಡಿ. ಮೇಷರಾಶಿಯವ್ರಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಇರ್ತದೆ, ಆದರೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ. ಸಂಗಾತಿಗೆ ಖರ್ಚುಗಳು ಜಾಸ್ತಿ ಆಗ್ಬೋದು, ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು. ಇಷ್ಟೂ ಕೂಡ ಈ ದಿನ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ತಾವು ಆಧ್ಯಾತ್ಮಿಕವಾಗಿದ್ದಲ್ಲಿ ಖಂಡಿತವಾಗಿ ಶುಭ ಫಲಗಳು ಜಾಸ್ತಿ ಆಗುತ್ತೆ ಮೇಷರಾಶಿಯವ್ರಿಗೆ. ವೃಷಭ ರಾಶಿಯವರ ಈ ದಿನದ ಫಲಾಫಲ, ದೂರ ಪ್ರಯಾಣದಿಂದ ತಾವು ತಮ್ಮ ಬುದ್ಧಿವಂತಿಕೆಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ವೃಷಭ ರಾಶಿಯವ್ರಿಗೆ. ಮ್ಯಾಕ್ಸಿಮಮ್ ಲಾಭದ ದಿನ. ಅತಿಯಾದಂಥ ಲಾಭ ಎಕ್ಸ್ಪೆಕ್ಟೇಷನ್ ಮಾಡೋದು ಬೇಡ. ವೃಷಭ ರಾಶಿಯವ್ರಿಗೆ ಅತಿಯಾಸೆ ಗತಿಕೇಡು ಅಂತಕ್ಕಂಥದ್ದು ಆಗ್ಬಿಡುತ್ತೆ. ಶುಕ್ರನೊಟ್ಟಿಗೆ ರಾಹು ಇದ್ದಾನೆ. ಸಾಧ್ಯವಾದಷ್ಟು ಕೂಡ ತಾವು ಸಮಾಧಾನ ಚಿತ್ತರಾಗಿ ಮಾಡ್ತಕ್ಕಂಥ ಕೆಲಸಗಳು ತುಂಬ ಅದೃಷ್ಟವನ್ನು ತರುತ್ತೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ, ಮಿಥುನ ರಾಶಿಯವರಿಗೂ ಸಹಿತವಾಗಿ ವಿಶೇಷವಾಗಿರ್ತಕ್ಕಂಥ ಧನಲಾಭ, ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ತಮ್ಮ ಕೆಲಸದಲ್ಲಿ ಕಾಣ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ. ಖಂಡಿತವಾಗಿ ಶುಭದ ದಿನ ಮಿಥುನ ರಾಶಿಯವರಿಗೂ ಸಹಿತವಾಗಿ. ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ನೋಡಿ. ಕಟಕ ರಾಶಿಯವರಿಗೂ ಸಹಿತವಾಗಿ ತಮ್ಮ ಕೆಲಸದ ವಿಚಾರವಾಗಿ ಯಶಸ್ಸನ್ನು ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಖಂಡಿತವಾಗಿ ಹಿರಿಯರ ಒಂದು ವಿಚಾರದಲ್ಲಿ ಅಥವಾ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸಂಧಾನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ. ಮ್ಯಾಕ್ಸಿಮಮ್ ಇದೊಂದು ಕಾರ್ಯಗಳು ನಡೆಯುತ್ತೆ. ಹಾಗೆ ಸಿಂಹರಾಶಿಯವರ ಫಲಾಫಲ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಣಕಾಸಿನ ವಿಚಾರದಲ್ಲಿ ತಾವು ತೊಡಕುಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಪ್ರೀತಿಯ ವಿಚಾರದಲ್ಲಿ ತೊಡಕುಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಒಳಿತು. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ, ವ್ಯಾಪಾರ ವಹಿವಾಟುಗಳು ಅಥವಾ ತಾವು ವಾಹನ ಖರೀದಿ ಯೋಗಗಳು ಕಂಡು ಬರ್ತಾ ಇದೆ ಈ ದಿನ. ಆದರೆ ತಮ್ಮ ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಂಗಾತಿ ಸ್ವಲ್ಪ ನಿಮಗೆ ಮಿಸ್ಗೈಡ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಒಂದಷ್ಟು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ, ಅಣ್ಣ ತಮ್ಮಂದರ ವಿಚಾರವಾಗಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದಿರ್ತಕ್ಕಂಥದ್ದು ಒಳ್ಳೆಯದು. ತಾವು ಕೆಲಸದಲ್ಲಿ
ಯಶಸ್ಸನ್ನು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮ್ಯಾಕ್ಸಿಮಮ್ ಈ ದಿನ ಶುಭದ ದಿನ ತುಲಾರಾಶಿಯವ್ರಿಗೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆದರೆ ಬುದ್ಧಿವಂತಿಕೆಯಿಂದ ತಾವು ಎಲ್ಲವನ್ನು ಗೆಲ್ತೀರಿ. ಮ್ಯಾಕ್ಸಿಮಮ್ ತಮ್ಮ ಬುದ್ಧಿವಂತಿಕೆಯಿಂದ ಗೆಲ್ಲುವ ಸಾಧ್ಯತೆ ಖಂಡಿತ ಇದೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ, ಎಲ್ಲ ಶುಭ ಆಗ್ತಕ್ಕಂಥದ್ದಿರುತ್ತೆ. ಧನುರಾಶಿಯವರ ಈ ದಿನದ ಫಲಾಫಲ ನೋಡಿ. ಧನುರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷವಾಗಿ ತಮ್ಮ ಮನೆಯ ವಿಚಾರದಲ್ಲಿ, ತಾಯಿಯ ವಿಚಾರದಲ್ಲಿ, ಜೊತೆಗೆ ವಾಹನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಇರತಕ್ಕಂಥದ್ದು ತೋರಿಸ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ. ಲಾಭ ಮ್ಯಾಕ್ಸಿಮಮ್ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಈ ದಿನ ನೋಡ್ಕೊಳ್ಳಿ. ಆದರೆ ಸ್ವಲ್ಪ ರಾಹು ಇದ್ದಾನೆ, ಶುಕ್ರನೊಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅದಕ್ಕೋಸ್ಕರ ದುರ್ಗಾರಾಧನೆ ವಿಶೇಷ ಪಾತ್ರಗಳನ್ನು ಕೊಡುತ್ತೆ. ಹಾಗೆ ಮಕರ ರಾಶಿಯವರ ಫಲಾಫಲ ನೋಡಿ. ಮಕರ ರಾಶಿಯವ್ರಿಗೆ ಮುಂಗೋಪದಿಂದ ಅನರ್ಥಗಳನ್ನು ಮಾಡ್ಕೊಳ್ತೀರಾ, ಆದರೆ ಕ್ರಿಯೇಟಿವಿಟಿಯಲ್ಲಿ ಯಶಸ್ಸು ಸಿಗ್ತದೆ. ಆದರೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದರೋ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ತಮ್ಮ ಸ್ವಪ್ರಯತ್ನದಿಂದ, ಕ್ರಿಯೇಟಿವಿಟಿಯಿಂದ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡಿ. ಕುಂಭರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಅತಿಯಾದಂಥ ಲಾಭವನ್ನು ನೋಡ್ತೀರಿ. ಸ್ವಲ್ಪ ಅಡಿಕ್ಷನ್ ಪ್ರಿಯರಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ. ಆದರೂ ಸಹಿತವಾಗಿ ಧನಲಾಭ ಇರ್ತಕ್ಕಂಥದ್ದು, ವಾಹನ ಲಾಭ ಇರ್ತಕ್ಕಂಥದ್ದು ಈ ದಿನ ಕುಂಭರಾಶಿಯವ್ರಿಗೆ ಎಕ್ಸಲೆಂಟ್ ಡೇ ಕೂಡ ಆಗುತ್ತೆ. ಕೊನೆಯದಾಗಿ ಮೀನರಾಶಿ, ಲಗ್ನದಲ್ಲೇ ಶುಕ್ರನಿದ್ದಾನೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ, ಜೊತೆಗೆ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಕಾಲ ಸಹಿತವಾಗಿ ಆಗ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕಾಣ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಮ್ಯಾಕ್ಸಿಮಮ್ ವ್ಯಾಜ್ಯಗಳು ಇಂದ ಕೂಡಿರ್ತಕ್ಕಂಥದ್ದನ್ನು ತಮ್ಮ ಒಂದು ಹಸ್ತಕ್ಷೇಪದಿಂದ ಅದನ್ನು ತಾವು ಸರಿಪಡಿಸ್ತಕ್ಕಂಥ ಸನ್ನಿವೇಶಗಳು ಈ ದಿನ ಒದಗಿ ಬರ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಖಂಡಿತವಾಗಿ ಈ ತಪ್ಪನ್ನು ನಿಮ್ಮ ಡೋರಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ನಿಮ್ಮ ಡೋರ್ಗೆ ಸಾಧಾರಣವಾಗಿ ನಾವು ಕೆಲವೊಂದು ಮನೆಗಳಲ್ಲಿ ಹೋದಾಗ ಗಣಪತಿ, ಲಕ್ಷ್ಮಿ ಈ ಥರದ ಒಂದು ಕೆತ್ತನೆಗಳನ್ನು ತಾವು ಮಾಡಿಸಿರ್ತೀರಿ. ಇದು ಸ್ವಲ್ಪ ನಿಷಿದ್ಧ. ಖಂಡಿತವಾಗಿ ಯಾವುದೇ ಕಾರಣಕ್ಕೂ ತಾವು ಈ ಥರದನ್ನು ಬಿಡಿಸ್ಲಿಕ್ಕೆ ಹೋಗಬೇಡಿ. ಸಾಧಾರಣವಾಗಿ ಏನಾದರೂ ಫ್ಯಾಷನ್ನು, ಫ್ಲವರೋ ಮತ್ತೊಂದು ಎಲ್ಲ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕಪ್ಪ ಅಂದರೆ ನೋಡಿ, ಸರಳವಾಗಿ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡೋದಾದರೆ, ತಾವು ಮಲಗಬೇಕಾದ್ರೆ ಆಗಲಿ ಮತ್ತೊಂದೇ ಆಗಲಿ ಡೋರ್ ಹಾಕಬೇಕಾದ್ರೆ ದೇವರನ್ನು ಹೊರಗೆ ತಳ್ಳಿ ಡೋರ್ ಹಾಕ್ತಕ್ಕಂಥ ಸನ್ನಿವೇಶಗಳು ಕಾಣಿಸ್ತದೆ. ತಾವು ಬರ್ತಕ್ಕಂಥವ್ರು ಚಪ್ಪಲಿಗಳನ್ನು ಅಲ್ಲೇ ಬಿಡ್ತೀರಿ, ಮತ್ತೊಂದು ಬರ್ತಕ್ಕಂಥವ್ರು ಅಲ್ಲೇ ಮತ್ತೊಂದು ಕೈಯಲ್ಲೋ ಏನಾದರೂ ಡೋರ್ ಮುಟ್ತೀರಿ. ಇವೆಲ್ಲ ಅಪವಿತ್ರತೆಯನ್ನು ತೋರಿಸ್ತದೆ. ಸಾಧ್ಯವಾದಷ್ಟು ಆ ಥರದ ಮೂರ್ತಿಗಳನ್ನು ಕೆತ್ತೋದು ಕಡಿಮೆ ಮಾಡಿ. ಫ್ಯಾನ್ಸಿ ಏನಾದರೂ ತಾವು ಈಗ ತುಂಬ ಸರಳವಾಗಿರ್ತಕ್ಕಂಥದ್ದೆಲ್ಲ ಬಂದಿದೆ, ಆ ಥರದನ್ನು ಮಾಡಿಸ್ಕೊಳ್ಳಿ. ಈ ಥರ ಇದ್ದರೆ ಖಂಡಿತವಾಗಿ ಅಷ್ಟು ಉತ್ತಮವಲ್ಲ. ಮುಂದೆ ಮಾಡಿಸ್ತಕ್ಕಂಥವ್ರು ಅದನ್ನು ನೋಡಿಕೊಳ್ಳಿ. ಖಂಡಿತವಾಗಿ ಆ ಥರದ್ದು ಬೇಡ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.